ಬಿಹಾರದಲ್ಲಿ ಯಾವ ಕ್ಷಣದಲ್ಲಾದರೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಆ ಮೈತ್ರಿಯಿಂದ ಹೊರಬಂದು ಈ ಮೈತ್ರಿಯನ್ನು ಸೇರಿಕೊಳ್ಳುವ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅನ್ಕನ್ಫರ್ಮ್ಡ್ ಸೋರ್ಸಸ್ ಪ್ರಕಾರ ನಾಳೆ ಅಮಿತ್ ಶಾ ಜೆ ಪಿ ನಡ್ಡಾ ಪಾಟ್ನಾಕ್ಕೆ ಹೋಗ್ತಿದ್ದಾರೆ. ಕನ್ಫರ್ಮ್ ಆಗಬೇಕಾಗಿದೆ ಅದಿನ್ನು. ಅಶ್ವಥ್ ನಾರಾಯಣ್ ಬಿಜೆಪಿ ಮುಖ್ಯ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಅಶ್ವಥ್ ನಾರಾಯಣರ ಬ್ರೇಕಿಂತ ಮುಂಚೆ ನಾನು ರಮೇಶ್ ಬಾಬು ಅವರ ಕಾಲು ಎಳಿತಾ ಇದ್ದೆ. ಮೊನ್ನೆ ತನಕ INDA ಮೈತ್ರಿಕೂಟದ ಅವಿಭಾಜ್ಯ ಅಂಗ ಆಗಿದ್ದವರು ಇವತ್ತಾಗಲೇ ಅವಕಾಶವಾದಿ ರಾಜಕಾರಣಿ ಆಗ್ಬಿಟ್ರಲ್ಲ ನಿಮಗೆ ಅಂತ. ಹಾಗೆ ಮೊನ್ನೆ ತನಕ ಪಲ್ಟು ರಾಮ್ ಆಗಿದ್ದಂಥ ನಿತೀಶ್ ಕುಮಾರ್ ಇವತ್ತು ನಿಮಗೆ ಏನು ಕಾನ್ಫಿಡೆಂಟ್ ಅಲಯನ್ಸ್ ಆಗಿಬಿಡ್ತಾರಲ್ವಾ? ಇಲ್ಲ ನೋಡಿ, ಈ ಬೆಂಗಳೂರಲ್ಲಿ ಫಸ್ಟ್ ಇಂಡಿಯಾದು ಅಲಯನ್ಸ್ ಆಗಿ ಫಸ್ಟ್ ಮೀಟಿಂಗ್ ಬೆಂಗಳೂರಲ್ಲಿ ಆಗಿ ಫಸ್ಟ್ ಮೀಟಿಂಗ್ ಫಸ್ಟ್ ಪಾರ್ಟ್ನ ಆಮೇಲೆ ಬೆಂಗಳೂರಲ್ಲಿ ಆಯ್ತು. ಹೌದು. ಬಟ್ ಈ ಇಂಡಿಯಾ ಅಲಯನ್ಸ್ ಮೀಟಿಂಗಿಗೆ ಸೇರಲಿಕ್ಕೆ ಮೂಲ ಕಾರಣ ನಿತೀಶ್ ಅವರೇ ಪ್ರಾರಂಭ ಮಾಡಿದ್ದು. ಥರ್ಡ್ ಫ್ರಂಟ್ ಅಂತ ಕಟ್ಟಬೇಕು ಅಂತೇಳಿ ಎಗೇನೆಸ್ಟ್ BJP ಅಂತ ಹೊರಟೋರು. ಬೆಂಗಳೂರು ಮೀಟಿಂಗ್ವರೆಗೂ ಸರಿಯಿತು. ಬೆಂಗಳೂರು ಮೀಟಿಂಗ್ ಆದಮೇಲೆ ಪ್ರಾರಂಭ ಆಯ್ತು ಇವರು. ಖರ್ಗೆಯವ್ರ ಹೆಸರು ಉಲ್ಲೇಖ ಆದಮೇಲೆ ಬಾಂಬೆನಲ್ಲಿ ಮತ್ತೊಂದು ಕಡೆ ಬಂದಾಗಲೇ ನಮ್ಗೆ ಅವತ್ತೇ ಅನ್ನಿಸ್ತು ಇದು ಸಾನೇ ದಿನ ಇರಲ್ಲ ಈ ಸಂಘಟನೆ, ಇದು ಡೆಫಿನೆಟಾಗಿ ಸ್ಪ್ಲಿಟ್ ಆಗುತ್ತೆ ಅನ್ನೋದು ಒಂದು ಸಿಂಪ್ಟಮ್ಸ್ ಗೊತ್ತಾಯಿತು. ಈ ಮಧ್ಯದಲ್ಲಿ ಇತ್ತೀಚಿನ ಬಿಹಾರದ ಬೆಳವಣಿಗೆಗಳು, ಅಲ್ಲಿ ನಮ್ಮ ಬಿಹಾರದ ಸಾಮ್ರಾಟ್ ಚೌಧರಿ ಯಾವಾಗ ಹೋಗಿ 24 ಜನ MLA ಕರ್ಕೊಂಡೋಗಿ ಹರಳೆಯವ್ರನ್ನ ಭೇಟಿ ಮಾಡ್ತಾರೆ, ಗವರ್ನರ್ನ ಭೇಟಿ ಮಾಡಿದಾಗಲೇ ಕನ್ಫರ್ಮ್ ಆಯಿತು ಇದು ಸರ್ಕಾರ ಸಾನೇ ದಿನ ಇರೋದಿಲ್ಲ, ನಿತೀಶ್ ಕುಮಾರ್ ಏನೋ ಒಂದು ದಾಳ ಉರುಳಿಸ್ತಾರೆ ಅನ್ನೋಂಥದ್ದು ಗೊತ್ತಾಯಿತು. ಮತ್ತು ಇತ್ತೀಚಿನ ಇಂಡಿಯಾನಲ್ಲಿ ಅವ್ರ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಕಾಂಗ್ರೆಸ್ಸು ಇವೆಲ್ಲವೂ ಒಂದೊಂದು ನೋಡ್ಕೊಂಬರ್ತಾ ಮತ್ತು 5 ರಾಜ್ಯದ ಚುನಾವಣೆಗಳ ರಿಸಲ್ಟ್ಗಳನ್ನು ಅವರು ಗಮನಿಸಿದ್ದಾರೆ. ಯಾಕೆಂದರೆ ನಮ್ಮ ಶಂಕರ್ ಶೆಟ್ಟಿ ಹೇಳಿದಾಗೆ ಅವಕಾಶವಾದ ರಾಜಕಾರಣಿ ಯಾರು ಅಂತ ಈ ದೇಶದಲ್ಲಿ ಯಾರು ಇದ್ದರೆ ನಿತೀಶ್ ಕುಮಾರ್. ತುಂಬ ಚೆನ್ನಾಗಿ ಅವರು ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಉಪಯೋಗಿಸ್ಕೋಬೇಕು, ಯಾವ್ಯಾವ ದಾಳ ಹಾಕಬೇಕು ಪ್ರತಿಯೊಂದು ಅವ್ರು ಮಾಡ್ಕೊಳ್ತಾರೆ. ಮತ್ತು ಯಾರ್ಯಾರು ಇನ್ನೊಂದು ದಿವಸ ನಿಲ್ರಿ ನಿಮ್ಮ ಜೊತೆಗೆ ಬರೋ ಸಾಧ್ಯತೆ ಇರಲಿ, ಚರ್ಚೆ ಮಾಡಲಿಕ್ಕೆ ಅದರಲ್ಲೇನಿಲ್ಲ. ಓಕೆ, ಈ ಥರ ಮಾಡ್ಕೊಂಬಂದಂಥವ್ರು. ಮತ್ತು ಅದರಲ್ಲಿ ಜೊತೆಯಲ್ಲಿ ಯಾವಾಗ ಗವರ್ನರ್ನ ಭೇಟಿ ಮಾಡಿದ್ರು, ಜೊತೆಯಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಇವರು ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಡೆಲ್ಲಿನಲ್ಲಿ ಈ ಪಕ್ಷದ ಕಾರ್ಯಕಾರಿಣಿ ಸಭೆ ಅವರು ಡೆಲ್ಲಿನಲ್ಲಿ ತೀರ್ಮಾನ ಮಾಡಿ ಅಧ್ಯಕ್ಷನ ಸೆಂಡಿಂಗ್ ಔಟ್ ಹೊರಗಡೆ ಕಳಿಸಿ ಇವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ಎಲ್ಲ ಬೆಳವಣಿಗೆಗಳು ತಿರುಮತಿ ಏನು ಮಾಡಬೇಕು ಅನ್ನೋತಕ್ಕಂಥ ನೋಡಿಕೊಂಡು ಅದು ಈಗಾಗಲೇ BJPನ ಭೇಟಿ ಮಾಡಿರ್ತಕ್ಕಂಥದ್ದು 24 ಜನ MLAಗಳಿಗೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಅವರು ನಿಮ್ಮ ಪತ್ರಕರ್ತರು ಹೋಗಿ ನಿತೀಶ್ ಅವರು ನಿಮ್ಮ ಜೊತೆ ಬಂದರೆ ಸೇರಿಸ್ಕೊಳ್ತೀರಾ ಅಂತ ಬಂದ ಮೇಲೆ ಆಮೇಲೆ ಮುಂದಿನ ವಿಚಾರ ಅಂತ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಇವೆಲ್ಲವೂ ನೋಡಿದಾಗ ಸಾಕಷ್ಟು ಚರ್ಚೆಗಳು ಮತ್ತು ಇವೆಲ್ಲವನ್ನು ನೋಡಿದಾಗ ಕಥೆ, ಚಿತ್ರಕಥೆ, ಸಂಭಾಷಣೆ ಎರಡೂ ನಿತೀಶ್ ಕುಮಾರ್ ಅಮಿತ್ ಶಾ ಸೇರ್ಕೊಂಡು ಬರೆದಿಟ್ಟಾಗಿತ್ತು. ಆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಕಡಿಮೆ ಇತ್ತು. ದಿವಂಗತ ಕರ್ಪೂರಿ ಠಾಕೂರ್ ಅದ್ರ ಜೊತೆಗೆ ಮೊನ್ನೆ ಅವರು ವಂಶ ರಾಜಕಾರಣದ ಬಗ್ಗೆ ಯಾವಾಗ ಈ ಸಿನಿಮಾ ಶುರುವಾಗಿದ್ದು ಏನೋ JDU ರಾಜ್ಯಾಧ್ಯಕ್ಷರ ಬದಲಾವಣೆಯೊಂದಿಗೆ ಸಿನಿಮಾ ಶುರುವಾಗಿತ್ತು. ಡೆಲ್ಲಿನಲ್ಲಿ ಯಾವಾಗ JDU ರಾಜ್ಯಾಧ್ಯಕ್ಷರ ಬದಲಾವಣೆ ಒಂದು ಟ್ವಿಸ್ಟ್ ಬೇಕಾಗಿತ್ತು. ಕರ್ಪೂರಿ ಠಾಕೂರ್ ಜೊತೆಗೆ ಕರ್ಪೂರಿ ಠಾಕೂರ್ ಅವರು ವಂಶ ರಾಜಕಾರಣದ ಬಗ್ಗೆ ಅವ್ರು ಯಾವಾಗ ಉಲ್ಲೇಖ ಮಾಡಲಿ, ಆಚಾರ್ಯ ಅವ್ರ ಮಗಳು ಲಲ್ಲು ಪ್ರಸಾದ್ ಅವ್ರ ಮಗಳು 3 ಟ್ವೀಟ್ ಮಾಡ್ತಾರೆ. ಮೊದಲು ನಿಮ್ಮ ಸಮಾಜವಾದದ ಹಿನ್ನೆಲೆಯಿಂದ ಬಂದು ನೀವು ಅದಕ್ಕೆ ತಕ್ಕಂತೆ ನೀವು ನಡ್ಕೊಳ್ತಾ ಇದ್ದೀರಿ ಅಂತೇಳಿ ಯಾವಾಗ ಟ್ವೀಟ್ ಮಾಡಲಿ, ನಿತೀಶ್ ಕುಮಾರು ಒಂದು ರೀತಿ ಅವ್ರಿಗೆ ತಲೆಯಲ್ಲಿ ಹುಳ ಕೆಡ್ತು ಅಂತ ಹೇಳ್ತಾರೆ, ಕೆರಳ್ತು ಅಂತೇಳಿ ಕೆರಳ್ದಂಗೆ ಆಗಿ ಇವತ್ತು ಈ ಮಟ್ಟಿಗೆ ಬಂದಿದೆ. ಬಹುತೇಕ ಇದು ಸರ್ಕಾರ, ನಿತೀಶ್ ಕುಮಾರ್ ಸರ್ಕಾರ ಬದಲಾವಣೆ ಆಗುತ್ತೆ. ಲಲ್ಲು ಮತ್ತು ಇವರು ಈ ಜೊತೆಯಲ್ಲಿ ಲಲ್ಲು ಪ್ರಸಾದ್ ಯಾದವ್ ನಡ್ಕೊಳ್ತಾ ಇದ್ದ ರೀತಿ ನೀತಿಗೂ ನಿತೀಶ್ ಕುಮಾರ್ ಅವ್ರಿಗೆ ಅದು ಅಷ್ಟಾಗಿ ಆಗಿ ಬರಲಿಲ್ಲ. ಹಿಂಗಾಗಿ ನಮಗೂ ಒಂದು ಸಿಂಪ್ಟಮ್ಸ್ ಇತ್ತು, ಈ ಬಿಹಾರ್ ಸರ್ಕಾರ ಸಾನೇ ಇರಲ್ಲ ಅಂಥೇಳಿ. ಮತ್ತು ನಮಗಿದ್ದಿದ್ದು 23ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆದಮೇಲೆ 23ನೇ ತಾರೀಕು ಇದು ಬರುತ್ತೆ ಅನ್ನತಕ್ಕಂಥದ್ದು. ಅದು 27ರವರೆಗೂ ಎಳ್ಕೊಂಬಂದಿದೆ. ಇವತ್ತು ಆಗಿದೆ. ನಾಳೆ ಅಥವಾ ನಾಡ್ದು ಮುಹೂರ್ತ ಫಿಕ್ಸ್ ಆಗ್ಬೋದು. ಅದ್ರ ಜೊತೆಯಲ್ಲಿ ಅವರು ಪ್ರಶಾಂತ್ ಅವ್ರು ಹೇಳಿದಂಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಪಾರ್ಟಿ ಇರುತ್ತೋ ಇಲ್ವೋ ಅದು ಹೇಳಲಿಕ್ಕಾಗಲ್ಲ. ಆದರೆ ಮುಖ್ಯಮಂತ್ರಿ ಅವ್ರಿಗೆ ಕೊಡ್ತಾ ನಮ್ಮ ಪಾರ್ಟಿ, ನಮ್ಮ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಅದು ಭಾಳ ಇಂಪಾರ್ಟೆಂಟ್. ಇದು ಆಗಲಿಲ್ಲ ಅಂತೇಳಿ ಅವ್ರ ಪಾರ್ಟಿ ಸುದ್ದಿ ಇದೆ. ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಒಪ್ಕೊಂಡಾಗಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಒಪ್ಪಲ್ಲ. ನಿತೀಶ್ ಕುಮಾರ್ ಒಪ್ಪೋದಿಲ್ಲ. ಯಾಕೆ ಒಪ್ತಾರೆ? ಅದರ ಜೊತೆಗೆ ನಿಮಗೆ ಬಿಹಾರದ ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ಮುಂದಿನ ಲೋಕಸಭಾ ಚುನಾವಣೆಗೆ ನಮ್ಮ ಜೊತೆ ಅಲಿಯನ್ಸ್ ಆಗಿ ಅವ್ರು 17 ಸೀಟ್ ತೊಗೊಂಡಿದ್ದು ಲಾಸ್ಟ್ ಟೈಮ್. ನಮ್ಮ ಜೊತೆ ಅಲಿಯನ್ಸ್ ಆಗಿ ಅವ್ರು 17 ಸೀಟ್ ಬಂದಿದ್ದು. ನಮ್ಮ ಜೊತೆ ಅಲಿಯನ್ಸ್ ಆಗಿ ಅವರು 43 ಸೀಟ್ ಬಂದಿದ್ದು. ನಮ್ಮನ್ನು ಬಿಟ್ಟೋದ್ರೆ ಅವ್ರದ್ದು ಏನಾಗುತ್ತೆ ಅನ್ನೋಂಥದ್ದು ನಮಗೂ ಗೊತ್ತು, ಅವ್ರಿಗೂ ಗೊತ್ತಿದೆ. ಹಂಗಾಗಿ ಆದರೆ ಪಾರ್ಲಿಮೆಂಟ್ ಚುನಾವಣೆ ಮುಂದೆ ಇಟ್ಕೊಂಡು ಪಾರ್ಟಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ ಅಂತ ನನ್ನ ಕ್ಲಿಯರ್ ಇದೆ. ಇದು ಅನುಕೂಲತೆಗಳ ಅಲಯನ್ಸು ಡೆಫಿನೆಟ್, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ತತ್ವ ಸಿದ್ಧಾಂತ ಏನೂ ಇಲ್ಲ, ಅನುಕೂಲತೆಗಳ ಅಲಯನ್ಸು ಇಲ್ಲ. ತತ್ವ ಸಿದ್ಧಾಂತ ನಾವು ನಮ್ಮ ಪ್ರಿನ್ಸಿಪಲ್ನ ನಾವು ಬಿಟ್ಕೊಡಲ್ಲ.
ನಮ್ಮ ಜೊತೆ ಅಲಿಯನ್ಸ್ ಅಲ್ಲಿ ಇರಲಿ ಇಲ್ಲದೆ ಇರಲಿ ಪವಿತ್ರ ಜೊತೆಗೆ ವಾಪಸ್ ಹೋಗೋದು principle ಬಿಟ್ಕೊಟ್ಟಂಗಲ್ಲ ನಮ್ದು ನಮ್ಮ ಪ್ರಿನ್ಸಿಪಲ್ ಇವಾಗ ಎಷ್ಟೋ ಜನ NDA ನಲ್ಲಿ ಇದ್ದವರು ರಾಮ ಮಂದಿರಕ್ಕೆ ವಿರೋಧ ಮಾಡ್ಕೊಂಡು ನಮ್ಮ ಜೊತೆ ಸರ್ಕಾರ ಮಾಡಿದ್ದಾರೆ. ಆದರೆ ನಾವು ರಾಮ ಮಂದಿರದ ವಿಚಾರ ಬಿಡಲೇ ಇಲ್ಲ. ಎಷ್ಟೋ ಜನ ಅಲ್ಲಿ ನಮ್ಮ ಜೊತೆ ಅಲಿಯನ್ಸ್ ಆಗಿ ಇದ್ಕೊಂಡು 370 ಪರ ಇದ್ದರು, ನಾವು ವಿರುದ್ಧವಾಗಿ ಅದ್ರ ವಿರುದ್ಧವಾಗಿ ನಾವು ತೊಗೊಂಡು. ಆದರೆ ಸರ್ಕಾರದಲ್ಲಿ ನಮ್ಮ ಜೊತೆ ಇದ್ದರು. ಕೆಲವೊಂದು ವಿಚಾರಕ್ಕೆ ನಮ್ಮ ವಿರುದ್ಧವಾಗಿರ್ತಾರೆ, ನಮ್ಮ ವಿಷಯಗಳಿಗೆ ವಿರುದ್ಧವಾಗಿರ್ತಾರೆ. ಹಂಗಂದೇಟಿಗೆ ನಾವು ಆ ವಿಷಯಕ್ಕೆ ಕಾಂಪ್ರಮೈಸ್ ಆಗಲ್ಲ. ಆರ್ಟಿಕಲ್ 370 ತಲಾಖು ಈ ರಾಮ ಮಂದಿರದ ವಿಷಯ ನಾವೆಲ್ಲೂ NDA ನಲ್ಲಿ ಅಲಿಯನ್ಸ್ ಇದ್ದವರು ಸಹ ಅದಕ್ಕೆ ವಿರುದ್ಧವಾಗಿದ್ರು, ನಾವು ಅದನ್ನು ಬಿಟ್ಕೊಟ್ಟಿರಲಿಲ್ಲ. ಅದೇ ಕೌಂಟರ್ ಆರ್ಗ್ಯುಮೆಂಟ್ ಅನ್ಸುತ್ತೆ ಇದಕ್ಕೆ ಒಂದ್ಸಲ. ಈಗ ನಿತೀಶ್ ಕುಮಾರ್ ಅವಕಾಶವಾದಿ ಅಂತಾದರೆ BJP ಏನು, ಸೇಮ್ RJD ಕಾಂಗ್ರೆಸ್ ಏನು? ಆಬ್ವಿಯಸ್ಲಿ. ಯಾಕೆ RJD ಕಾಂಬಿನೇಷನ್ ಈಗ ಸೆಕ್ಯುಲರ್ ನಿಮಗೆ 2014 ಇತ್ತೀಚೆಗೆ ಮೊದಲು ಅವರು against ಕೈ ಇದ್ರು, ಜೋಡಿಸ್ಲಿಕ್ಕೆ ನೋಡಿ. 2005ರಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದರು. ಮೋದಿ ಬಂದ ಮೇಲೆ ಅವ್ರಿಗೊಂದು ರೀತಿ ಡಿಸ್ಕಂಫರ್ಟ್ ಇದೆ ಮೋದಿ ಜೊತೆ, ಎಲ್ರಿಗೂ ಗೊತ್ತಿರೋ ವಿಷಯ. ಸುಶೀಲ್ ಮೋದಿ ಜೊತೆ ಅವ್ರಿಗಿಲ್ಲ, ಮೇಲಿನ ಮೋದಿ ಜೊತೆ ಅವ್ರಿಗೊಂದು ಡಿಸ್ಕಂಫರ್ಟ್ ಇದೆ. ಅವರು 13ಕ್ಕೆ ಕೈ ಬಿಟ್ಟರು. ಶಂಕರ್ ಶೆಟ್ಟಿ ಅವರು ಹೇಳದಂತೆ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಬಂತು. ಒಬ್ಬ ಗುಜರಾತಿಯ ವ್ಯಾಪಾರಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಯಾವುದು? ಶಂಕರ್ ಶೆಟ್ಟಿ ಹೇಳಿದ್ರಲ್ಲ, ಅದು ಲುಧಿಯಾನ ಕಾರ್ಯಕ್ರಮದಲ್ಲಿ ಒಂದು NDA ಮುಖ್ಯಮಂತ್ರಿಗಳ ಸಭೆ ಆಗಿತ್ತು, ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾಗ. ಆ ಇಂಡಿಯನ್ ಎಕ್ಸ್ಪ್ರೆಸ್ನ ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ನೋಡಿ ನಿತೀಶ್ ಕುಮಾರ್ ವ್ಯಗ್ರರಾದರು. ಅವರು ಅರುಣ್ ಜೇಟ್ಲಿ ಜೊತೆ ಭಾಳ ಚೆನ್ನಾಗಿದ್ರು. ಅರುಣ್ ಜೇಟ್ಲಿಗೆ ಫೋನ್ ಮಾಡ್ತಾರೆ, ಆಜ್ ದಾವತ್ ಪೇ ಬುಲಾಯತಾ ಕ್ಯಾನ್ಸಲ್ ಅಂತ. ದೊಡ್ಡ ಒಂದು ಶುರು ಆಗುತ್ತೆ. ನಂತರ ಅವರು ಪ್ರತ್ಯೇಕವಾಗಿ ಸ್ಪರ್ಧಿಸಿ ನೋಡ್ತಾರೆ. ಒಂದು ಟ್ರಯಾಂಗ್ಯುಲರ್ ಫೈಟ್ ನಡೆಯುತ್ತೆ. BJPಗೆ ದೊಡ್ಡ ಲಾಭ ಆಗುತ್ತೆ. 15ರ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಲಾಲು ಒಟ್ಟಿಗೆ ಬಂದಾಗ ಸರ್ಕಾರ ಆಗುತ್ತೆ. 20ರಲ್ಲಿ ನಿತೀಶ್ BJP ಬಂದಾಗ ಸರ್ಕಾರ ಆಗುತ್ತೆ. ನಾನನ್ನೋದು ಅಂದರೆ ನಾನು ಇವತ್ತು ಅವರ ವಕ್ತಾರರು ಇಲ್ಲದೆ ಇರೋದರಿಂದ ನಾನೊಂದು ಕೌಂಟರ್ ಆರ್ಗ್ಯುಮೆಂಟ್ ಇಡ್ತಾ ಇದ್ದೀನಿ. ನಿತೀಶ್ ಅವಕಾಶವಾದಿ ಅಂತಾದರೆ ನಿತೀಶ್ ಬೇರೆ ಪಕ್ಷಗಳೇನು? ಅವು ಅವಕಾಶವಾದಿಗಳೇ. ಎರಡನೇ ಪ್ರಶ್ನೆ, ವ್ಯಾಪಾರಂ ದ್ರೋಹ ಚಿಂತನ ಮಾಡ್ತಾರೆ. ಎಷ್ಟು ನಿಜಾನೋ ಗೊತ್ತಿಲ್ಲ. ರಾಜಕೀಯ ಅಧಿಕಾರ ಚಿಂತನ ಸರ್ ರಿಪೀಟೆಡ್ ನೀವು ಹೇಳಿದಕ್ಕೆ ನಾವು ಹೇಳ್ತೇವೆ ರಿಪೀಟೆಡ್. ನಾನಂದ್ರೆ ಅವ್ರ ವಕ್ತಾರರು ಇಲ್ಲ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ. ಒಂದು ಕಾಂಟ್ರಾ ಇದೆ. ಏನಂದರೆ ನೀವು ಹೇಳಿದ್ದೆಲ್ಲ ಸರಿ, ಬಟ್ ನಿತೀಶ್ ಅವರು ಹೊಂದಾಣಿಕೆ ಮಾಡ್ಕೊಂಡು BJPಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಾ ರಿವರ್ಸ್ ಆಗೋದು, RJDಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಾ ರಿವರ್ಸ್ ಆಗೋದು. ಆ ಮೊಮೆಂಟ್ಗೆ ಕರೆಕ್ಟಾಗಿ ಒಂದು ಹುಡುಕತ್ತಾರೆ, ಒಂದೇನೋ ಒಂದು ಸಮಸ್ಯೆ ಹುಡುಕತ್ತಾರೆ. ಟು ಗ್ರ್ಯಾಬ್ ಪವರ್. He is right. No, He is chief minister for 20 years. ಅವರು ಸರಿ ಇರ್ಬೋದು. ಅದಿಲ್ಲ ಅನ್ನೋದಾದ್ರೆ ಮಹಾರಾಷ್ಟ್ರದಲ್ಲಿ ನಿಮ್ದು ಶಿವಸೇನೆದು ಮೈತ್ರಿಗೆ ಏನ್ ಲೆಕ್ಕಾಚಾರ ಇದೆ? ಅದು 17 ಜನ ಓಡೋದ್ರಲ್ಲ, ಅದಕ್ಕೇನು ಲೆಕ್ಕಾಚಾರ ಇದೆ? ನಾನು ಹೇಳ್ತಾ ಇರೋದು ಪಾಲಿಟಿಕ್ಸ್ ಇಸ್ ನಿತೀಶ್ ಕುಮಾರ್ ಪಾರ್ಟಿಗಳು ಇಲ್ಲ, ಹಂಗಲ್ಲ. ನಿತೀಶ್ ಕುಮಾರ್ ಅವ್ರು ಯಾವತ್ತೂ ಸಹ ಮೆಜಾರಿಟಿ ತಗೊಂಡಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ಒಂದು ಅಕೇಶನ್ ಬಿಟ್ರೆ ಇಲ್ಲಿ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು BJPಗೆ ಅರ್ಧ ಟರ್ಮ್ ಇವರು ಅರ್ಧ ಟರ್ಮ್ ಅವರು ಬಿಟ್ಕೊಡ್ಬೇಕಾ, ಅವಾಗ ಅವ್ರಿಗೆ ಡಿಚ್ಚಿ ಹೊಡೆದು ಇಲ್ಲಿ ಬರೋದು. ಈಗ ಲೋಕಸಭೆ ಆದ್ಮೇಲೆ ಇವ್ರಿಗೆ RJDಗೆ ಬಿಟ್ಕೊಡ್ಬೇಕು, ಡಿಚ್ಚಿ ಹೊಡೆದು ಆಚೆ ಬರೋದು. ಈ ತರ ಅಂದ್ರೆ ಅಲ್ಲಿನ ರಮೇಶ್ ಬಾಬು ಎಲ್ಲ ಆ ಲೆಕ್ಕಾಚಾರದ ಪ್ರಕಾರ ಹೋದ್ರೆ ಮಹಾರಾಷ್ಟ್ರದಲ್ಲಿ BJPದು ಶಿವಸೇನೆದು ಪ್ರೀಪೋಲ್ ಅಲಯನ್ಸ್ ಇತ್ರಿ. ನಾವೀಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಷಯದಲ್ಲೇ ಅಲ್ವಾ ಬಿಟ್ಟು ಅವ್ರು ನಿಮ್ ಜೊತೆಗೆ ಬಂದು ನಿಮ್ ಜೊತೆಗೆ ಸೇರ್ಕೊಂಡು ಮುಖ್ಯಮಂತ್ರಿ ಆದ್ರು. ಅಲ್ಲಿ ಪ್ರೀಪೋಲ್ ಅಲ್ಲಿ ಅವರು ದೇರ್ ವಾಸ್ ಎ ಕಂಡೀಷನ್ ಫ್ರಮ್ ದ ಶಿವಸೇನಾ, ನಮ್ಗೆ ಈ ಸಲ ಕೊಡ್ಬೇಕಂತೇಳಿ. ಅದು ಇವತ್ತಿಂದಲ್ಲ, ಹಿಂದೆನೂ ಕೊಟ್ಟಿದ್ದಾರೆ. ಎಲೆಕ್ಷನ್ಗಿಂತ ಮೊದಲಿನ ಕಂಡೀಷನ್ ಅಲ್ಲ, ಆದ್ಮೇಲೆ ಅವರು ಶಿವಸೇನೆಯಿಂದ ಮುಖ್ಯಮಂತ್ರಿ ಆದಾಗ ಅವತ್ತು ಸಹ ಮಹಾರಾಷ್ಟ್ರದಲ್ಲಿ BJP ಅಧಿಕ ಸ್ಥಾನ ಇತ್ತು, ಆದರೆ ಶಿವಸೇನೆಗೆ ಬಿಟ್ಕೊಟ್ರು. ನಿತೀಶ್ ಕುಮಾರ್ ಬಿಟ್ಟು ಬಿಹಾರ, ನೀವು ಜಾತಿ ಸಮೀಕರಣಗಳ ಬಗ್ಗೆ ಹೇಳಿದ್ರಿ. ಬಿಹಾರದ ಚುನಾವಣೆಗಳಲ್ಲಿ BJP ಏನು? ಮೇಲ್ಜಾತಿಯ ಪಕ್ಷ, ಹೆಚ್ಚು ಕಡಿಮೆ ಭೂಮಿಯಾರ್, ಬ್ರಾಹ್ಮಣ್, ಬನಿಯಾ ಪಾರ್ಟಿ. ಜಿತಿನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್, ಉಪೇಂದ್ರ ಕುಶ್ವಾ ಇಂಥ ಒಂದು ಬ್ಯಾಕ್ವರ್ಡ್ ಮಹಾದಲಿತ್ ಜೊತೆಗೆ ತೆಗೆದುಕೊಂಡು ಬಂದು BJP ಒಂದು ಜಾತಿಗಳ ಒಂದು ಕಾಬಲ್ ಮಾಡುತ್ತೆ. ನಿತೀಶ್ ಕುಮಾರ್ ಯಾರನ್ನು ರಿಪ್ರೆಸೆಂಟ್ ಮಾಡ್ತಾರೆ? ಕುರ್ಮಿ ಕಾಸ್ಟ್. ಯಾರು ಯಾದವರ ವಿರುದ್ಧ ಇದ್ದರು 94ರಲ್ಲಿ ಅವ್ರು ಯಾಕೆ ಹೊರಗಡೆ ಬಂದರು? ಮಂಡಲ್ ಚಳುವಳಿಯ ಫಲಗಳನ್ನು ಕೇವಲ ಯಾದವರಿಗೆ, ದರೋಗಾ ಯಾದವ್, ಉಳಿದದ್ದು ಯಾದವ್ ಚಾಲು ಆದಾಗ ನಿತೀಶ್ ಕುಮಾರ್ ರಿಪ್ರೆಸೆಂಟೆಡ್ ನಾನ್ ಯಾದವ್ OBCಗಳ ಓಟ್ಗಳು ಇವತ್ತಿಗೂ ಲವಾಕುಶ ಅಂತ ನಿಮಗೆ ಕುರ್ಮಿ ಕುಶ್ವಾಗಳನ್ನು ಕರೀತಾರೆ, ಅದನ್ನು ನಿತೀಶ್ ಕುಮಾರ್ ಮಾಡ್ತಾರೆ. ಉಪೇಂದ್ರ ಕುಶ್ವಾ 2015ರಲ್ಲಿ ನಾನು ಆರಾಕ್ ಹೋಗಿದ್ದೆ. ಕುಶ್ವಾಗಳ ಗಡದು ಯಾರು ಓಟ್ ಕೊಡ್ತೀರಿ ಅಂತ ಕೇಳಿದ್ರೆ ಉಪೇಂದ್ರ ಕುಶ್ವಾಗ್ ಓಟ್ ಕೊಡಲಿಲ್ಲ. ಅಲ್ಲಿನ ಜನ ನಿತೀಶ್ ಕುಮಾರ್ ಓಟ್ ಕೊಟ್ಟರು.
ಅಂದರೆ ನಿತೀಶ್ ಕುಮಾರ್ ಪ್ರಸ್ತುತತೆ ಇರೋದ್ರಿಂದಲೇ ಅಲ್ವಾ ಅವ್ರಿಗೇನಂತ. ಈಗ ನೋಡಿ, ಲಾಲು ಮತ್ತು ಬಿ ಜೆ ಪಿಯ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ನಿತೀಶ್ ಕುಮಾರ್ ಇದನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಲಾಲು ಯಾದವ್ ಮತ್ತು ಬಿ ಜೆ ಪಿ ಎರಡೂ ಪ್ರಯತ್ನಿಸ್ತಾ ಇರೋದೇನು, ಹೇಗಾದರೂ ಮಾಡಿ ನಿತೀಶ್ ಕುಮಾರನ್ನ ಪಕ್ಕ ಅದಕ್ಕೆ ಅವ್ರು ನನಗನ್ಸುತ್ತೆ, ನಾನು ಇವತ್ತು ಅವ್ರ ವಕ್ತಾರ ಇಲ್ಲದೆ ಇರೋದ್ರಿಂದ ನನ್ನ ಒಂದು ಆರ್ಗ್ಯುಮೆಂಟ್ ಹೇಳ್ತಿರೋದು, ಅವ್ರಿಗನ್ಸುತ್ತೆ ಒಂದ್ಸಲ ಇವ್ರ ಜೊತೆ ಹೋಗ್ತಾ ಇದ್ರೆ ಪಾರ್ಟಿ ಉಳಿಯುತ್ತೆ. ನಾನು ಇಲ್ಲಿ ಪ್ರಸ್ತುತತೆಯನ್ನು ಉಳಿಸ್ಕೊಡ್ತೀನಿ. ದ ಡೇ ಹಿ ಗೋಸ್ ಟು ಡೆಲ್ಲಿ ಆ ಪಾರ್ಟಿ ಒಡೆದು ಹೋಗುತ್ತೆ. ಇಲ್ಲಿ ಕೇಳಿ, ಅಲ್ಲಿ ಏನು ಈಗ 3.5 ವರ್ಷ ಆಗಿದೆ ಎಲೆಕ್ಷನ್. ನಾನು ಪ್ರದೀಪ್ ಗೌಡ್ರ election ತಗೊಂಡೆ. ಪ್ರದೀಪ್ ಗೌಡ್ರ ಒಂದು ಪಾಯಿಂಟ್ ಹೇಳ್ಬಿಟ್ಟೆ. ದೇವೇಗೌಡರ ಸ್ನೇಹಿತರು ಒಬ್ಬೊಬ್ಬರಾಗಿ INDA ಇಂದ ದೂರ ಬರ್ತಿದ್ದಾರೆ. ಈಗ ನಿತೀಶ್ ಕುಮಾರ್ ಹೊರಗೆ ಬಂದರೆ ಅಖಿಲೇಶ್ ಯಾದವ್ ಉಳಿತಾರೋ ಇಲ್ಲೋ ಕನ್ಫರ್ಮ್ ಇಲ್ಲ ಅನ್ನೋ ಥರ ಇದೆ. ಈಗ ನೀವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಅತಿ ಹೆಚ್ಚು ಚರ್ಚೆ ಆಗಿದ್ದಂಥದ್ದು ಪ್ಯಾರಲಲ್ ಆಗಿ ಮೋದಿಯವರಿಗೆ ಪ್ಯಾರಲಲ್ ಆಗಿ ನೋಡಿದ್ದು ನಿತೀಶ್ ಕುಮಾರ್ ಅವ್ರನ್ನ. ಅದು ದೇಶದಲ್ಲೂ ಕೂಡ ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಗೆ ಚರ್ಚೆ ಮಾಡಿದ್ರು. ಆದರೆ ಅದೇ ವ್ಯಕ್ತಿ ಈ ರೀತಿಯ ಕಾರಣಕ್ಕೋಸ್ಕರ ಮತ್ತೆ ಚರ್ಚೆ ಆಗ್ತಿದ್ದಾರೆ. ಪದೇ ಪದೇ ಅವರು ಬೆಂಬಲವನ್ನು ಕಾಂಗ್ರೆಸ್ಸು, RJD, BJP ಜೊತೆ ಅವರು ಮಾಡ್ತಾ ಇರೋದ್ರಿಂದ ಮತ್ತೆ ಚರ್ಚೆ ಆಗ್ತಿದ್ದಾರೆ. ಆದರೆ ನೀವು ಗಮನಿಸಬೇಕಾಯ್ತು, ಜನವರಿ 13 ಇಂಡಿಯಾ ಏನು ಮೈತ್ರಿಕೂಟದ ಸಭೆ ಆಯಿತು, ಆ ಸಭೆಯಲ್ಲಿ ಸೀತಾರಾಮ್ ಯೆಚೂರಿ ಅವರು ಮತ್ತು ಶರದ್ ಪವಾರ್ ಅವರು ನಿತೀಶ್ ಕುಮಾರ್ ಹೆಸರು ಪ್ರಪೋಸ್ ಮಾಡ್ತಾರೆ. ಮೊದಲು ಸಂಚಾಲಕರ ಹುದ್ದೆಗೆ ಪ್ರಮೋಟ್ ಮಾಡಿದಾಗ ಅವತ್ತಿನ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರವನ್ನು ಕೇಳಬೇಕು ಅಂತೇಳಿ ತಡೆ ಹೊಡ್ತಾರೆ. ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಂತಹ ಅವರ ಮುನಸು IND ಮೂತ್ರಕೂಟದ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಕೂಡ ಅವ್ರು ಕಂಡಿಟ್ಕೊಂಡಿದ್ರು. ಅವರು ಕೂಡ ನನ್ನನ್ನು ಪ್ರಪೋಸಲ್ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೊಂದು ಇತ್ತು ತಲೆಗೆ. ಆದರೆ ಯಾವಾಗ ಆಗಲಿಲ್ಲ ಅಂತ ಆಯಿತು, ಸೊ ಅವರು ಹೊರಗೆ ಬರುವ ಎಲ್ಲ ಪ್ರಯತ್ನವನ್ನು 1 by 1 ಆಗಿ ಅದಕ್ಕೆ ಪೂರಕವಾಗಿ ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿಯವರು ಇದರ ಕಾರ್ಯಕ್ರಮವನ್ನು ಉಪಯೋಗಿಸಿ ಈ ರೀತಿ ಅವರ ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ. ಅದನ್ನು ಮತ್ತು ಮೈತ್ರಿಕೂಟವನ್ನು ಒಡೆಯುವಂಥದ್ದು ಕೂಡ BJPಯ ಒಂದು ತಂತ್ರ ಕೂಡ ಆಗಿತ್ತು. ಏನು IND ಮೈತ್ರಿಕೂಟವನ್ನು ಹೊಡಿತಕ್ಕಂಥದ್ದು ಕೂಡ ಅದರ ಒಂದು ತಂತ್ರ ಆಗಿತ್ತು. ಆ ತಂತ್ರದಲ್ಲಿ ಯಶಸ್ವಿ ಆಗಿದ್ದಾರೆ ಅಮಿತ್ ಶಾ ಅವರು, ಅಷ್ಟೇ, ಬೇರೆನೇ ಇಲ್ಲ. ಇಲ್ಲೇನಾಗಿ ಪ್ರದೀಪ್ ಗೌಡ್ರು ಹೇಳಿದಾಗೆ ಮೈತ್ರಿಕೂಟ ರಚನೆ ಆದಾಗ BJP ಡಿಸ್ಟರ್ಬ್ ಆದ್ರು ಸರ್. ಎಸ್, ಆರಂಭದ ದಿನಗಳಲ್ಲಿ ನಿಮ್ಮ ಡಿಸ್ಟರ್ಬೆನ್ಸ್ ವಾಸ್ ವೆರಿ ವಿಸಿಬಲ್. ಮೊದಲ 3 ಮೀಟಿಂಗು ಬಹಳ ಸಂಚಲನವನ್ನು ಮೂಡಿಸ್ತು, ಸದ್ದನ್ನ ಮಾಡ್ತು, ಚರ್ಚೆ ಆಯಿತು. ಎಸ್, ಏನೋ ಒಂದು ಆಗ್ತಿದೆ ಅಂತ IND ಹೆಸರಿಟ್ಟಾಗಲೇ ಒಂದು ದೊಡ್ಡ ಮಟ್ಟದ ಚರ್ಚೆ ಆಯಿತು, ಒಂದು ಸಂಚಲನ ಕೂಡ ಮೂಡಿಸಿತ್ತು. ತದನಂತರ ನಡೆದಂತ ಆ ಡಿಸ್ಟರ್ಬೆನ್ಸ್ಗೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಮೂಡ್ ಬದಲಾಯಿತು. ಬಟ್ ಅಲ್ಲಿ ತನಕ BJP ವಾಸ್ ಡಿಸ್ಟರ್ಬ್. ಆದ್ರೆ 1 by 1 ಅದಕ್ಕೆ ಪೂರಕವಾಗಿ ತಂತ್ರವನ್ನ ಮಾಡ್ತು. BJP ಮಾಡಿದೆ ಕೂಡ, ಯಶಸ್ವಿ ಕೂಡ ಆಗಿದೆ ಇವಾಗ, ಅಷ್ಟೇ. ನಾವೇನ್ ತಂತ್ರ ಮಾಡಿದ್ವಿ ರಾಜಕೀಯದಲ್ಲಿ ಎಲ್ಲವೂ ನಡೆಯುತ್ತೆ. ಇಲ್ಲ ಗೌಡ್ರೆ 5 ಸ್ಟೇಟ್ ರಿಸಲ್ಟ್ ಆದ್ಮೇಲೆ ಕೆಲವೆಲ್ಲ ಬೆಳವಣಿಗೆ. ನೀವು JDS ಗಿಂತ ದೊಡ್ಡ ಉದಾಹರಣೆ ಬೇಕು. ಇಲ್ಲ ಸರ್, ಇಲ್ಲ ಗಂಗಾಗ್ ಹೋದ್ರೆ ಗಂಗಾದಾಸ್, ಯಮುನಾಗ್ ಹೋದ್ರೆ ಯಮುನಾ. 5 ಸ್ಟೇಟ್ ರಿಸಲ್ಟ್ ಆದ್ಮೇಲೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಇಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ಬಂದ್ರು. ಮಮತಾ ಬ್ಯಾನರ್ಜಿ ಡಿಸ್ಟೆನ್ಸ್ ರಿಜಿಸ್ಟರ್ ಅದಕ್ಕೆ ಕಾರಣನೇ ಆದಿರ್ ರಂಜನ್ ಚೌಧರಿ. ಅಲ್ಲಿದ್ದು ಡಿಸ್ಪ್ಯೂಟ್ ಏನಿದೆ ಇಸ್ ಮೇನ್ ಪರ್ಸನ್ ಆದಿರ್ ರಂಜನ್ ಚೌಧರಿ. ಮಮತಾ ಬ್ಯಾನರ್ಜಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾರು ಅಲ್ಲ. ಆತ ಏನ್ ಗೊತ್ತಾ ನಂಗೆ, ಬಟ್ ಶಂಕರ್ ಶೆಟ್ಟರ್ ಒಂದು ಭವಿಷ್ಯ ನೋಡಿದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತು ಆಮ್ ಆದ್ಮಿ ಪಕ್ಷ ಇಬ್ಬರು ಮಮತಾ ಅಂತ ಇದ್ದೇ ಇರ್ತಾರೆ, ಮಮತಾ ಬಂದೇ ಬರ್ತಾರೆ. ಯಾಕಂದ್ರೆ ಅಲ್ಲಿದ್ದು ಈ ಕೊರಲೇಷನ್ ಇದೆಲ್ಲ ಉಂಟಲ್ಲ, ಅಲ್ಲಿ ನೋಡುವಾಗ ಅಗತ್ಯತೆ ಇಲ್ಲ. ಇಲ್ಲಿ ಮಮತಾ ಬ್ಯಾನರ್ಜಿ ಸ್ವಲ್ಪ ಅಗತ್ಯತೆ ಉಂಟು ಕಾಂಗ್ರೆಸ್ ಇದು ಓಡಿಸ್ಬಿಟ್ಟಾಗ. ಈಗ ನೋಡಿ ಡೆಲ್ಲಿಯಲ್ಲಿ ಇವರಿಗೆ ಅಗತ್ಯ ಉಂಟು, ಆಪ್ನವರಿಗೆ ಕಾಂಗ್ರೆಸ್ ಅಗತ್ಯತೆ ಉಂಟು. ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಗೊತ್ತಿರೋರು 70ರಲ್ಲಿ 67 ಸೀಟ್ MLA ಸೀಟ್ ಹೊಡೆದ್ರು ಕೂಡ ಪಾರ್ಲಿಮೆಂಟಲ್ಲಿ ಇರುವಾಗ 7ಕ್ಕೆ 0 ಹೊಡೆದಿದ್ದಾರೆ. ಅಟ್ಲೀಸ್ಟ್ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಬಂದರೆ ಏನಾದರೂ ಮಾಡುವುದು, ಆಗಲಿಕ್ಕಿಲ್ಲ, ಆದರೂ ಪ್ರಯತ್ನ ಮಾಡ್ಬೋದು. ಇಲ್ಲಿ ಪಂಜಾಬಲ್ಲಿ ಏನು ಗೊತ್ತಾ, ಏನಾದರೂ ನಂಬರ್ 1 ನಂಬರ್ 2 ಪಾರ್ಟಿ ಅವರೇ. ಬಟ್ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಗೊತ್ತಾ, BJP ಅವರು ಅಲ್ಲಿನೂ ಫೈಟಿಂಗ್ ರೆಡಿ ಮಾಡಿದ್ದಾರೆ. ಅಕಾಲಿ ದಳವನ್ನು ತಗೊಳ್ತಾ ಇದ್ದಾರೆ ಪುನಃ. ಅಕಾಲಿ ದಳ ಮೊದಲಿಂದ ಅವರು ಲಾಂಗ್ ಓಲ್ಡ್ ಅಲಯನ್ಸ್ ಅವರು, ಅಕಾಲಿ ದಳ ವಿತ್ BJP ಹೋಗ್ತಾರೆ ಅಂತ ಇಲೆಕ್ಷನ್ಗೆ. ಸೊ ಹಾಗಾಗಿ BJPಗೆ ಮ್ಯಾಕ್ಸಿಮಮ್ ಎಲ್ಲೆಲ್ಲ ದೇ ವಿಲ್ ಫೈಟ್ ಫಾರ್ ಜೀವನ್ ಫಾರ್ 1 more ಸೀಟಿಗೂ ಟ್ರೈ ಮಾಡ್ತಾ ಇದ್ದಾರೆ. ಅದು ರಾಜಕೀಯದಲ್ಲಿ ಟಾರ್ಗೆಟಲ್ಲಿ ಇರೋದು ಆ್ಯಕ್ಚುಲಿ. ಇಂಥ ಇವರು ನಮ್ಮ ನಿತೀಶ್ ಕುಮಾರ್ ಒಳಗೆ ಈಗ 3.5 ವರ್ಷ ಆಯ್ತು ಅವರು ಅಸೆಂಬ್ಲಿಯಲ್ಲಿ. 3.5 ವರ್ಷದಲ್ಲಿ 3 ರಿಸಿಗ್ನೇಷನ್, 3 ಪ್ರತಿಜ್ಞಾ ವಚನ ಸ್ವೀಕಾರ ಆಗ್ತದೆ ಇವ್ರದ್ದು. ರಮೇಶ್ ಗೌಡ್ರು ಎಣಿಸಿದಲ್ಲ ಕರೆಕ್ಟ್. ಈ ಸಲ ತಗೊಂಡ್ರೆ 9ನೇ ಸಲ. ಅಲ್ಲ 3.5 ವರ್ಷದಲ್ಲಿ ಹೇಳಿದ ನಾನು, 3.5 ವರ್ಷದಲ್ಲಿ ಎಷ್ಟು ಸಲ ರಿಸಿಗ್ನೇಷನ್ ಕೊಡ್ತಾರೆ. ನಾಳೆ ರಿಸಿಗ್ನೇಷನ್ ನಾಳೆ ಏನಾಗ್ತದೆ, ಪ್ರತಿಜ್ಞಾ ವಚನ ಸ್ವೀಕಾರ ನಾಳೆ ಏನಾಗ್ತದೆ ಮೋಸ್ಟ್ಲಿ. ಮತ್ತೆ ಇವರು ರಾಜಕೀಯದಲ್ಲಿ ಅವ್ರದ್ದು ನಿಜವಾಗಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಉಂಟು ಲಲ್ಲು. ಅವ್ರಿಗೆ ಹೆಸರು ಗೊತ್ತಿತ್ತ ನಿಮಗೆ, ಬಿಲ್ಲಾ ರಂಗ ಅಂತ. ನೀವು ಬಾರಿ ಚಿಕ್ಕವ್ರು ಹುಡುಗರು ಇರ್ಬೋದು. ರಂಗ ಬಿಲ್ಲದ ಒಂದು ಕತೆ ಇತ್ತು ಗೊತ್ತಲ್ಲ, ಇಬ್ರು ಕಳ್ಳರು, ಅವರಿಗೆ ಹೆಸರೇ ಬಿಹಾರದ್ದು ಬಿಲ್ಲಾ ರಂಗ ಅಂತ. ಇವರಿಬ್ಬರಿಗೆ ಅಷ್ಟು ಕ್ಲೋಸ್, ಅವರು ಅಷ್ಟು ಕ್ಲೋಸ್. ಯಾವಾಗ ಲಲ್ಲು ಯಾದವ್ ಹೆಂಗೆ ಏಜ್ ಇತ್ತು ಲಲ್ಲುಗೆ ಅದೇ ಯಾವಾಗ ಡಾಮಿನೇಟ್ ಮಾಡಿದ್ರ, ಆಗಲೇ ಇವರು ಡಾಮಿನೇಟ್ ಮಾಡಿದ್ರು ಜನತಾ ದಳವನ್ನು. ಆಲ್ ಓವರ್ ಇಂಡಿಯಲ್ಲಿ ಹ್ಯಾಸ್ ಡಾಮಿನೇಟೆಡ್. ಆಗ ಅವರು ಅದಕ್ಕೆ ತಡ್ಕೊಳ್ಳಿಕ್ಕೆ ನನಗೆ ಇಲ್ಲಿ ಅವಕಾಶ ಕಮ್ಮಿ ಆಯಿತು. ಆಗ ಅವರು ಸಮತಾ ಪಾರ್ಟಿ ಅಂದರೆ ಜಾರ್ಜ್ ಫೆರ್ನಾಂಡಿಸನ್ ಕರ್ಕೊಂಡೋಗಿ ಮಾಡಿದ್ದು. ಫಸ್ಟ್ ಇಲೆಕ್ಷನ್ ಗೊತ್ತಾ ನಿಮಗೆ, ಅವರ ಇಲೆಕ್ಷನ್ BJP ಅವರು ಆಲ್ ಓವರ್ ಇಂಡಿಯಾದಲ್ಲಿ 2 ಸೀಟ್ ಬಂದ್ರಲ್ಲ, ಅವ್ರದ್ದು ಸಮತಾ ಪಾರ್ಟಿ ಓನ್ಲಿ 2 ಸೀಟ್ಸ್.
ಓನ್ಲಿ 2 seats. ಫಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಆಗ ಅನ್ಡಿವೈಡೆಡ್ ಅನ್ಡಿವೈಡೆಡ್ ಬಿಹಾರ್ ಮೋರ್ ದೆನ್ 300+ ಸೀಟಲ್ಲಿ ಅವರು ಬಂದದ್ದು ಖಾಲಿ 2 ಸೀಟ್. ಆದರೆ ಎಷ್ಟೊಂದು ಅದೃಷ್ಟವಾದ ರಾಜಕಾರಣ ಯಾವಾಗ ತನ್ನ ಸಮತಾ ಪಾರ್ಟಿ ನಡೆಯಿಲ್ಲ ಅಂತೇಳಿ ಇವರೊಟ್ಟಿಗೆ BJP ಅಲಯನ್ಸ್ ಮಾಡಿದರು. ಆಗ ಲಲ್ಲು ಇದು ಕರಪ್ಷನ್ ಜಾಸ್ತಿ ಆಗಿತ್ತು, ಲಲ್ಲಿಗೊಂದು ಆಲ್ಟರ್ನೇಟಿವ್ ಬೇಕು ಅಂತೇಳಿ. ಆಗ BJPದು ಅಷ್ಟು ಹೋಳಿಲ್ಲ, ಲಲ್ಲು ಒಂದು ಸೋಲಿಸ್ಬೇಕು, ಯಾರಾದರೂ ನನ್ನ ಒಟ್ಕೊಂಡಿರಬೇಕು ಅಂತ ಆಗ್ಲದೇ BJPದೇ ವೋಟ್ ಬ್ಯಾಂಕ್ ಜಾಸ್ತಿ ಇದ್ದದಲ್ಲಿ ಅವ್ರೊಟ್ಟು ಮೊದಲಿನಿಂದ ಸೀನ್ಸ್ ಫ್ರಮ್ ದ ಡೇ 1 BJP ವೋಟ್ ಬ್ಯಾಂಕ್ ಇಸ್ ಮಚ್ ಮೋರ್ ಬಿಗರ್ ದೆನ್ ದಿ ನಿತೀಶ್ ವೋಟ್ ಬ್ಯಾಂಕ್. ಯಾವ ಒಂದು ವೋಟ್ ಬ್ಯಾಂಕ್ ಅದು ರೀ ಅದೃಷ್ಟ ಅಂತ ಹೇಳೋದು ನಾನು, ಅದೃಷ್ಟ ಅಂತ ಹೇಳುದು. ಯಾವ ಒಂದು ವೋಟ್ ಬ್ಯಾಂಕ್ ಹೇಳೋದು 8% 23 ವರ್ಷ ಚೀಫ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರಲ್ಲ, ಕುಶಲ ಯಾವಾಗಲೇ ಆಗಲಿ. ಈಗ ಒಬ್ಬ ಮಮತಾ ಬ್ಯಾನರ್ಜಿ ಎಲ್ಲ ಆಗಿ ಇವ್ರು ಹೇಳಿದಾಗ ಮಮತಾ ಬ್ಯಾನರ್ಜಿ ಆದ್ರೆ ಆಶ್ಚರ್ಯ ಇಲ್ಲ, ವೋಟ್ ಬ್ಯಾಂಕ್ ಅಲ್ಲ ಅಡ್ಮಿಷನ್ ಹೌದ್ರಿ. ನಿಮಗೆ ಓಟಿ ಇಲ್ಲದಿರೋ ಸಪೋಸ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಬರಲಿ, ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ರೆ ಈಗಲೂ SM ಸೀಟಲ್ಲಿ 20 ಸೀಟ್ ಹೊಡಿಲಿಕ್ಕೆ ಹೌದಾ, ಪಾರ್ಲಿಮೆಂಟಲ್ಲಿ 2 ಸೀಟ್ ಹೊಡಿಲಿಕ್ಕೆ ಹೌದು. ನೋಡ್ಬೇಕಾದ್ರೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಅದೃಷ್ಟ ಅಂತ ಹೇಳೋದು. ತನ್ನ ಹತ್ರ ವೋಟ್ ಬ್ಯಾಂಕ್ ಇಲ್ಲದ್ರೂ ತಾನೊಬ್ಬ ಡಾಮಿನೆಂಟ್ ಫಿಗರ್ ಆಗಿಬಿಟ್ಟಿದ್ದಾನಲ್ಲ ಸ್ಟೇಟಲ್ಲಿ. ಎಸ್, ಬಂದೆ ಒಂದು ಸಣ್ಣ ಬ್ರೇಕ್ನ ಸಮಯ ಇದೆ. ಬ್ರೇಕ್ ನಂತರ ಚರ್ಚೆನ ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.